ಬಿಜೆಪಿಗೆ ಸೇರ್ತಾರ ಅಖಂಡ ಶ್ರೀನಿವಾಸ ಮೂರ್ತಿ. ಈಗ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಮಾಜಿ ಶಾಸಕ ಅಖಂಡ ಬೆಂಬಲವನ್ನ ಶೋಭಾ ಕರಂದ್ಲಾಜೆ ಅವರು ಕೇಳಿದ್ದಾರೆ. ಆರ್ ಟಿ ನಗರ ಸುಲ್ತಾನಪಾಳ್ಯ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಆಹ್ವಾನವನ್ನ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ನೆನಪಿರ್ಬೋದು ಅಖಂಡ ಶ್ರೀನಿವಾಸ ಮೂರ್ತಿ ಯಾರು ಅಂತ ಹೇಳಿ. ಅವರ ಮನೆಗೆಲ್ಲ ಬೆಂಕಿಯನ್ನು ಹಚ್ಚಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತಂದರೆ ಅವ್ರು ನೆನಪಾಗ್ಬಿಡ್ತಾರೆ. ಅವ್ರ ಮನೆಗೇ ಬೆಂಕಿಯನ್ನು ಇಟ್ಟಂತಹ ಪ್ರಕರಣ. ಆ ಶಾಸಕರು ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡಲಿಲ್ಲ. ಅದಾದ ನಂತರ ಈಗ ಬಿ ಜೆ ಪಿ ಸೇರ್ಪಡೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆರ್ ಟಿ ನಗರದ ಸುಲ್ತಾನಪಾಳ್ಯ ನಿವಾಸಕ್ಕೆ ಶೋಭಾ ಕರಂದ್ಲಾಜೆ ಅವರು ಭೇಟಿ ಕೊಟ್ಟು ಬೆಂಬಲವನ್ನು ಕೇಳಿದ್ದಾರೆ. ಮಾಜಿ ಶಾಸಕ ಅಖಂಡ ಅವರ ಬೆಂಬಲವನ್ನು ಶೋಭಾ ಕರಂದ್ಲಾಜೆ ಅವರು ಕೇಳಿದ್ದಾರೆ. ಸುಲ್ತಾನಪಾಳ್ಯದಲ್ಲಿ ಅವ್ರ ನಿವಾಸ ಇದೆ. ಆ ನಿವಾಸಕ್ಕೆ ಭೇಟಿ ಕೊಟ್ಟು ಬೆಂಬಲ ಕೇಳಿದ್ದಾರೆ. ಸದ್ಯದಲ್ಲೇ ಅವರು ಬಿ ಜೆ ಪಿ ಸೇರ್ಪಡೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅವರು ಏನು ಡಿಸಿಷನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಸದ್ಯಕ್ಕಂತೂ ಆಹ್ವಾನವನ್ನಂತೂ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ. ಈಗ ಕಡೆ ಕಾಂಗ್ರೆಸ್ ಕಡೆನೂ ಇಲ್ಲ ಅಂತಂದಮೇಲೆ ಎಲ್ಲಾದ್ರೂ ಒಂದು ಕಡೆಗೆ ಸೇರ್ಕೊಳ್ಬೇಕಲ್ಲ. ಹಾಗಾಗಿ ಈಗ ಬಿ ಜೆ ಪಿಯನ್ನು ಸೇರ್ಪಡೆಗೊಳ್ಳುವಂಥ ಸಾಧ್ಯತೆಯೇ ಬಹುತೇಕವಾಗಿ ಹೆಚ್ಚಾಗಿದೆ ಅಂತಿದ್ದಾರೆ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಮಸೂದ್ ಇದ್ದಾರೆ. ಮಸೂದ್, ಖಚಿತವಾಗ್ತಾ ಇದೆಯಾ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರ್ಪಡೆ ಆಗೋದು? ಅರುಣ್, ಈಗಾಗಲೇ ಆ ಸಂಬಂಧಪಟ್ಟಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ಸಾಕಷ್ಟು ಸುದ್ದಿಗಳು ಹರಿದಾಡ್ತಿದ್ವು. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಯಾವುದೋ ತಾಂತ್ರಿಕ ಕಾರಣಕ್ಕಾಗಿ ಅವರು ಬರ್ಲಿಕ್ಕಾಗ್ಲಿಲ್ಲ. ಆನಂತರ ಬಿಎಸ್ಪಿ ಸೇರಿ ಸ್ಪರ್ಧೆ ಮಾಡಿ ಸೋತ್ರು. ಈಗ ಮತ್ತೆ ಬಿಜೆಪಿ ಸೇರುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಬಿಜೆಪಿ ವಲಯದಲ್ಲಿ ಆರಂಭ ಆಗಿದ್ದಾವೆ. ಈ ಬೆನ್ನಲ್ಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಮೊನ್ನೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಈ ಚುನಾವಣೆಗೆ ಬೆಂಬಲವನ್ನ ಕೂಡ ಕೋರಿದ್ದಾರೆ. ಪುಲಕೇಶಿ ನಗರದಲ್ಲಿ ಅವರ ಪ್ರಭಾವ ಈಗಲೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಪುಲಕೇಶಿ ಅದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಬೆಂಬಲ ಕೊಡಿ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಜಾಸ್ತಿ ಆಗ್ತಾ ಇದಾವೆ. ಅವರು ಬಿಜೆಪಿಗೆ ಸೇರ್ತಾರ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ. ಆ ಸದ್ಯದಲ್ಲಿ ಅವರು ಕೂಡ ಬಿಜೆಪಿ ಸೇರ್ತಾರೆ. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಈ ಸದ್ಯದಲ್ಲಿ ಆ ತೀರ್ಮಾನವನ್ನು ಕೂಡ ಅವರು ಪ್ರಕಟ ಮಾಡುವ ಸಾಧ್ಯತೆ ಇದೆ. ಸದ್ಯ ಶೋಭಾ ಕರಂದ್ಲಾಜೆ ಅವರ ಬೆಂಬಲ ಕೋರಿದ್ದಾರೆ. ಬೆಂಬಲ ಕೊಡ್ತೇನೆ ಅನ್ನುವಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಪಕ್ಷ ಸೇರುವಂತದ್ದು ಬಾಕಿ ಇರುವಂತದ್ದು ಒಂದಷ್ಟು ಮಾತುಕತೆಗಳು ಆದ ನಂತರ ಅವರು ಪಕ್ಷ ಸೇರೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.